ಒಬ್ಬ ಜಿಲ್ಲಾಧಿಕಾರಿಗಳು ಈ ಮಟ್ಟಕ್ಕೆ ಮಾಡೋದಾದ್ರೆ ನಾವೇನು ಮಾಡಬೇಕು? ಈ ಶಾಸಕರ ಹಕ್ಕಿಗೆ ಧಕ್ಕೆ ಬರ್ತಾ ಇದೆ. ಇದನ್ನು ನಾನು ಪ್ರಿವಿಲೇಜ್, ನನ್ನ ಒಬ್ಬ ಶಾಸಕ ಸ್ಥಾನಕ್ಕೆ ಪ್ರಿವಿಲೇಜ್ ಇರೋದ್ರಿಂದ ಪ್ರಿವಿಲೇಜ್ ಕಮಿಟಿಗೆ ಹಾಕಬೇಕು. ಒಂದು ಪುರಾತನ ದೇವಸ್ಥಾನ ಹೊಳೆನರಸೀಪುರದಲ್ಲಿ ಇತಿಹಾಸ, ಒಂದು ತಾಲೂಕು ಲೆವೆಲಲ್ಲಿ MLA ಅಧ್ಯಕ್ಷತೆಯಲ್ಲಿ ಕಮಿಟಿ ಇದೆ. ಆ ಕಮಿಟಿನಲ್ಲಿ ಎಲ್ಲ ಅಧಿಕಾರಿಗಳಿರ್ತಾರೆ, ರಾಜಕೀಯ ಮುಖಂಡರುಗಳಿರ್ತಾರೆ, ಎಲ್ಲ ಇದ್ದು ಕಮಿಟಿ ತೀರ್ಮಾನ ತಗೊಂಡ್ಮೇಲೆ ಅಲ್ಲದವ್ರ ಅಧ್ಯಕ್ಷ ನಮಗೆ ತೆಗೆದುಬಿಡಿ, ಬೇಡ ನಾವೇನು ಇರಬೇಕು ಅಂತೇನಿಲ್ಲ. ಜಾತ್ರೆ ಯಾವುದೇ ಜಾತ್ರೆ ಇದ್ರೆ ನಮ್ಗೆ ಕರೀತಾರೆ, ತೀರ್ಮಾನ ತಗೋತಾರೆ. ತೀರ್ಮಾನ ತಗೊಂಡು ಜಿಲ್ಲಾಧಿಕಾರಿ ತಾಲೂಕು ಆಡಳಿತ ತಗೊಂಡಂಥ ತೀರ್ಮಾನನ ಮೌಖಿಕ ಆದೇಶ ಅಂತ ಹೇಳ್ಬಿಟ್ಟು ಅದಕ್ಕೆ ಕೊನೆ ದಿವಸ ತೇರಿ ಬಟ್ಟೆಯಲ್ಲಿ ಹಾಕಿದ್ನೆಲ್ಲ ತಗ್ಸಿ ಇವತ್ತು ಬರೀ ತೇರು ಬೋರ್ಡದಲ್ಲಿ ತೇರು ಎಳೆದಂಗಾಯ್ತು. ಕಳೆದ 500-600 ವರ್ಷದ ತೇರದು ಇತಿಹಾಸ ಇದೆ. ಅದಕ್ಕೆ 30-40 ವರ್ಷದಿಂದ ನಾನೇ ಪ್ರಸಾದ ಎಲ್ಲ ಅದ್ರ ಬಗ್ಗೆ ನಾನು ಯಾವುದೂ ಇಲ್ಲ. ಕಳೆದ 2 ವರ್ಷದಿಂದ ಹಿಂದಿಂದ ಏನು ಹಿಡಿತಾ ಇತ್ತು ಆ ಥರ ಮಾಡಿ ಅಂತ ಹೇಳಿದ್ವಿ. ಒಬ್ಬ ಜಿಲ್ಲಾಧಿಕಾರಿಗಳು ಈ ಮಟ್ಟಕ್ಕೆ ಮಾಡೋದಾದ್ರೆ ನಾವೇನು ಮಾಡಬೇಕು? ಈ ಶಾಸಕರ ಹಕ್ಕಿಗೆ ಧಕ್ಕೆ ಬರ್ತಾ ಇದೆ. ಇದನ್ನು ನಾನು ಪ್ರಿವಿಲೇಜ್, ನನ್ನ ಒಬ್ಬ ಶಾಸಕ ಸ್ಥಾನಕ್ಕೆ ಪ್ರಿವಿಲೇಜ್ ಇರೋದ್ರಿಂದ ಪ್ರಿವಿಲೇಜ್ ಕಮಿಟಿಗೆ ಹಾಕಬೇಕು.